ಮುನಿಯಪ್ಪ ಅವರ ಖಾತೆ ಕೊನೆಗೂ ಬದಲಾವಣೆಯಾಗಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಬದಲಿಗೆ ಅವರೇ ಕೇಳಿದ ಸಮಾಜ ಕಲ್ಯಾಣ ಇಲಾಖೆ ಅವರಿಗೆ ದೊರಕಿದೆ. ಸಮಾಜ ಕಲ್ಯಾಣ ಇಲಾಖೆನೇ ಬೇಕು ನನಗೆ ಅಂತ ಪಟ್ಟು ಹಿಡಿದಿದ್ರು KH ಮುನಿಯಪ್ಪ ಅವರು. ಮಹದೇವಪ್ಪ ಅವರು ನಿರ್ವಹಿಸಿದಂತಹ ಖಾತೆ ಈಗ ನನಗೆ ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ಸೊ ಇದೀಗ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ KH ಮುನಿಯಪ್ಪ ಅವರಿಗೆ ಕೊಡಲಾಗಿದೆ. ಅವರು ನಿರ್ವಹಿಸ್ತಾ ಇದ್ದಂತಹ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ರಿಜ್ವಾನ್ ಅರ್ಷದ್ ಅವರಿಗೆ ಸಿಕ್ಕಿದೆ. ರಿಜ್ವಾನ್ ಅರ್ಷದ್ ಅವರಿಗೆ ಈ ಒಂದು ಖಾತೆಯನ್ನ ನೀಡಲಾಗಿದೆ. ಆಹಾರ ಇಲಾಖೆಯಿಂದ ಇದೀಗ KH ಮುನಿಯಪ್ಪ ಅವರಿಗೆ ಮುಕ್ತಿ ಸಿಕ್ಕಿದೆ. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಖಾತೆಯ ಮೇಲೆ ಅವರು ಕಣ್ಣಿಟ್ಟಿದ್ರು. ಆ ಬೇಡಿಕೆಯಂತನೇ ಅವರಿಗೆ ಆ ಖಾತೆಯನ್ನೇ ಇದೀಗ ನೀಡಲಾಗಿದೆ. ಅವರು ನಿರ್ವಹಿಸ್ತಾ ಇದ್ದಂತಹ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನ ರಿಜ್ವಾನ್ ಅರ್ಷದ್ ಅವರಿಗೆ ನೀಡಲಾಗಿದೆ. ಅಂತೂ ಇಂತೂ ಕೊನೆಗೂ ಖಾತೆ ಹಂಚಿಕೆ ಆಗಿದೆ. ಆ ಒಂದು ಖಾತೆ ಹಂಚಿಕೆಯ ಸರ್ಕಸ್ ಇಷ್ಟು ದಿನಗಳ ಕಾಲ ಮುಂದೂಡ್ತಾನೇ ಬರಲಾಗಿತ್ತು. ಇವತ್ತಾಗತ್ತೆ, ನಾಳೆ ಆಗತ್ತೆ, ಯಾರಿಗೆ ಯಾವ ಖಾತೆ ಕೊಡಬೇಕು, ಹೈಕಮಾಂಡ್ ಕೂಡ ಸಾಕಷ್ಟು ರೀತಿಯಾಗಿ ಇದಕ್ಕೆ ಕಸರತ್ತು ಮಾಡಿತ್ತು. ಅದೇ ರೀತಿಗೆ DK ಶಿವಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿನಿತ್ಯ ಕೂಡ ಖಾತೆ ಹಂಚಿಕೆ ಆಗತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಕನ್ಫರ್ಮ್ ಆಗಿ ಕೆಲವೇ ಕ್ಷಣದಲ್ಲಿ ಖಾತೆ ಹಂಚಿಕೆ ಆಗುತ್ತೆ, ರಾಜ್ಯಪಾಲರಿಗೆ ಲಿಸ್ಟ್ ಅನ್ನು ಕೊಟ್ಟಿದ್ದೀವಿ, ಅವರೇ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇದೀಗ ಖಾತೆ ಹಂಚಿಕೆಯ ಪಟ್ಟಿ ಬಂದಿದೆ. ಖಾತೆ ಹಂಚಿಕೆಯನ್ನು ಸಚಿವರಿಗೆ ಮಾಡಲಾಗಿದೆ. ಈಗಾಗಲೇ ಆಹಾರ ಇಲಾಖೆಯ ಖಾತೆಯನ್ನು ನಿರ್ವಹಿಸ್ತಾ ಇದ್ರು KH ಮುನಿಯಪ್ಪ ಅವರು. ಅವರಿಗೆ ಅವರೇ ಬಯಸಿದ ಸಮಾಜ ಕಲ್ಯಾಣ ಇಲಾಖೆ ಸಿಕ್ಕಿದೆ. ಅವರು ಬೇಡಿಕೆಯನ್ನ ಇಟ್ಟಿದ್ರು, ನನಗೆ ಈ ಸಲ ಅದನ್ನೇ ಕೊಡಬೇಕು ಅಂತ ಹೇಳಿ ಅದೇ ರೀತಿಯಾಗಿ ನೀಡಲಾಗಿದೆ. ಮತ್ತೊಂದು ಕಡೆ ಶಾಸಕ ಪೊನ್ನಣ್ಣ ಅವರಿಗೆ CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನ ನೀಡಲಾಗಿದೆ. ಅವರಿಗೆ ಮೊದಲು ಅಂದ್ರೆ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದಂತಹ ಸಂದರ್ಭದಲ್ಲಿ ಅವರ ಹೆಸರಲ್ಲಿ ಅಂದ್ರೆ ಆಗ ಕೊಟ್ಟಿದ್ದು ಡೆಪ್ಯೂಟಿ ಸ್ಪೀಕರ್ ಇತ್ತು. ಆ ಲಿಸ್ಟ್ ನಲ್ಲಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ ದಿನ ಇತ್ತಲ್ಲ, ಒಂದು ಲಿಸ್ಟ್ ಕಳುಹಿಸಿದ್ರಲ್ಲ, ಆ ಲಿಸ್ಟ್ ಅಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಗಿ ಅಲ್ಲಿಂದನೇ ಹೈಕಮಾಂಡ್ ಅಲ್ಲಿ ನೇಮಿಸಿ ಆದೇಶವನ್ನ ಕೂಡ ಹೊರಡಿಸಿತ್ತು. ಆದ್ರೆ ಅವರಿಗೆ ಆ ಖಾತೆಯ ಮೇಲೆ ಒಂಚೂರು ಇಂಟ್ರೆಸ್ಟ್ ಇರಲಿಲ್ಲ. ಒಂದು ರೀತಿ ಅಸಮಾಧಾನವನ್ನ ಹೊರ ಹಾಕಿದ್ರು. ಈ ಹಿಂದೆ CM ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ CM ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ರು ಶಾಸಕ ಪೊನ್ನಣ್ಣ ಅವರು. ಅವರಿಗೆ ಒಂದು ಅಸಮಾಧಾನ ಇತ್ತು, ಡೆಪ್ಯೂಟಿ ಸ್ಪೀಕರ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಇದೀಗ ಶಾಸಕ ಪೊನ್ನಣ್ಣ ಅವರಿಗೆ CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನ ನೀಡಲಾಗಿದೆ. ಡೆಪ್ಯೂಟಿ ಸ್ಪೀಕರ್ ಬದಲು CM ರಾಜಕೀಯ ಕಾರ್ಯದರ್ಶಿ ಹುದ್ದೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ಕೊಟ್ಟು ಆದೇಶವನ್ನ ಮಾಡಲಾಗಿದೆ. ಅವರ ಸ್ಥಾನಕ್ಕೆ ಉಪಸಭಾಧ್ಯಕ್ಷರಾಗಿ ಮಂಕಾಳು ವೈದ್ಯರನ್ನ ನೇಮಕ ಮಾಡಲಾಗಿದೆ. ಮಂತ್ರಿ ಸ್ಥಾನವೇ ಸಿಕ್ಕಿತ್ತು ಮಂಕಾಳು ವೈದ್ಯರಿಗೆ, ಆದ್ರೆ ವಂಚಿತರಾಗಿದ್ರು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಅಂತೂ ಇಂತೂ ಸರ್ಕಸ್ ಮಾಡಿ ಕಸರತ್ತು ಮಾಡಿ ಖಾತೆ ಹಂಚಿಕೆ ಮಾಡಲಾಗಿದೆ. ಅದರಲ್ಲೂ ಕೂಡ ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ನಾವು ಗಮನಿಸೋದು ಸಮಾಧಾನ ಮಾಡುವ ಪ್ರಯತ್ನಗಳೇ ಇಲ್ಲಿ ಕಾಣಿಸ್ತಾ ಇದೆ. ಏನೇನೋ ಬದಲಾವಣೆಗಳು ಇಲ್ಲಿ ಆಗಿದೆ. ನ್ಯೂಸ್ 18 ಕನ್ನಡನೇ ತೋರಿಸಿದಂತಹ ರೀತಿಯಲ್ಲಿ ಯಾವ್ಯಾವ ಸಚಿವರಿಗೆ ಖಾತೆ ಸಿಕ್ಕಿದೆ, ವಿಶೇಷತೆಗಳು ಏನೇನು? ಕಳೆದ 7 ದಿನಗಳ ಹಿಂದೆ ನವಿತಾ ಜೈನ್ ನ್ಯೂಸ್ 18 ಕನ್ನಡ ಯಾರಿಗೆಲ್ಲ ಸಂಭವನೀಯ ಖಾತೆಗಳು ಸಿಗ್ಬೋದು ಅಂತ ಹೇಳಿ ಪಟ್ಟಿಯನ್ನ ನಾವು ನೀಡಿತ್ತು. ಅದರಲ್ಲಿ 90% ನಾವು ಕೊಟ್ಟಂತ ಪಟ್ಟಿಯೇ ಅಂತಿಮಗೊಂಡಿರ್ತಕ್ಕಂಥದ್ದು ನವಿತಾ ಜೈನ್. ಪ್ರಮುಖವಾಗಿ ಅದರಲ್ಲಿ ನಾವು ಹೇಳಿದ್ವಿ ಸಮಾಜ ಕಲ್ಯಾಣ ಖಾತೆಯನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿತ್ತು. ಅದು ಕೂಡ ಸಮಾಜ ಕಲ್ಯಾಣ ಖಾತೆಗಾಗಿ ಎಲ್ಲೊಂದ್ ಕಡೆ 4 ಪಟ್ಟಿಡಿದ್ರು. ಆದ್ರೆ ಅಂತಿಮವಾಗಿ KH ಮುನಿಯಪ್ಪನವರಿಗೆ ಒಲಿಯುವ ಸಾಧ್ಯತೆ ಇದೆ ಅಂತ ಹೇಳಿದ್ವಿ. ಅಂತಿಮವಾಗಿ ಕೂಡ KH ಮುನಿಯಪ್ಪನವರು ಸಮಾಜ ಕಲ್ಯಾಣ ಖಾತೆಯನ್ನ ಪಡೆಯುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಮಾಜ ಕಲ್ಯಾಣ ಖಾತೆಯನ್ನೇ ಕೊಡ್ಬೇಕಂತೇಳಿ ವರಿಷ್ಠರಲ್ಲಿ ಬೇಡಿಕೆ ಇಟ್ಟಿದ್ದಂತ KH ಮುನಿಯಪ್ಪನವರು ಕಳೆದ ಬಾರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬಲಗೈ ಸಮುದಾಯಕ್ಕೆ ಸೇರಿದಂತ SC ಮಹದೇವಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಿತು. ಹಾಗಾಗಿ ಈ ಬಾರಿ ಎಡಗೈ ಸಮುದಾಯಕ್ಕೆ ಕೊಡಬೇಕು ಮತ್ತು ನಾನು ಚುನಾವಣಾ ರಾಜಕೀಯದಿಂದ ಮುಂದಿನ ದಿನಗಳಲ್ಲಿ ನಿವೃತ್ತಿಯನ್ನು ಹೊತ್ತೀನಿ, ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳಿ ಕಡೆ ವರಿಷ್ಠರ ಬಳಿ ಮನವಿಯನ್ನು ಮಾಡಿಕೊಂಡ್ರು. ಅಂತಿಮವಾಗಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು KH ಮುನಿಯಪ್ಪನವರು ಕೇಂದ್ರದಲ್ಲಿ 2 ಬಾರಿ ಕೇಂದ್ರ ಸಚಿವರಾಗಿರೋ ಕಾರಣಕ್ಕಾಗಿ ಮತ್ತು ಅಪಾರವಾದ ಅನುಭವ ಇರೋ ಕಾರಣಕ್ಕಾಗಿ 7 ಬಾರಿ ಸಂಸದರಾಗಿರೋ ಕಾರಣಕ್ಕಾಗಿ ಅಂತಿಮವಾಗಿ ಅವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಿಸುವಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಾಯವನ್ನ ಮಾಡಿರ್ತಕ್ಕಂಥದ್ದು. ಇನ್ನ ಪ್ರಮುಖವಾಗಿ ನಾವಿಲ್ಲಿ ನೋಡಿದ್ರೆ ರಾಮಲಿಂಗಾರೆಡ್ಡಿ ಅವರು ಎಲ್ಲೊಂದ್ ಕಡೆ ಆರಂಭದಲ್ಲಿ ನಗರಾಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ರು. ನಗರಾಭಿವೃದ್ಧಿ ಖಾತೆ ಸಿಗ್ಲಿಲ್ಲ ಅಂತ ಹೇಳಿ ರಾಜೀನಾಮೆಗೆ ಮುಂದಾಗಿದ್ರು. ಅಂತಿಮವಾಗಿ ಜಲಸಂಪನ್ಮೂಲ ಖಾತೆಯನ್ನು ಕೊಡಲಾಗಿತ್ತು. ಇಲ್ಲೊಂದ್ ಕಡೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟರು ಕೂಡ ಎಲ್ಲೊಂದ್ ಕಡೆ ಅವರು ಅತೃಪ್ತರಾಗಿದ್ರು. ಖಾತೆಯ ಬದಲಾವಣೆಗಾಗಿ ಮುಖ್ಯಮಂತ್ರಿ ಸೇರಿದಂತೆ ವರಿಷ್ಠರು ಕೂಡ ಮನವಿಯನ್ನು ಮಾಡಿದ್ರು. ಅಂತಿಮವಾಗಿ ಜಲಸಂಪನ್ಮೂಲ ಖಾತೆಯನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಬದಲಾಗಿ ಇದೀಗ ಅರಣ್ಯ, ಪರಿಸರ, ಜೀವಿಶಾಸ್ತ್ರ ಖಾತೆಯನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥದ್ದು ನವಿತಾ ಜೈನ್. ಬದಲಾಗಿ ಇದಾಗಲೇ ಜಲಸಂಪನ್ಮೂಲ ಖಾತೆಯನ್ನ N ಚಲುವರಾಯಸ್ವಾಮಿ ಕೊಟ್ಟಿರ್ತಕ್ಕಂಥದ್ದು. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೃಷಿ ಖಾತೆಯನ್ನ ಚಲುವರಾಯಸ್ವಾಮಿ ಅವರು ನಿರ್ವಹಿಸ್ತಿದ್ರು. ಇನ್ನ ಬಾಲಕೃಷ್ಣ ಅವರು ಮುಖ್ಯಮಂತ್ರಿಗಳ ಅತ್ಯಾಪ್ತ ಸಚಿವರು ಕೂಡ ಹೌದು. ಅವ್ರು ಎಲ್ಲೊಂದ್ ಕಡೆ ಸಣ್ಣ ನೀರಾವರಿ ಖಾತೆಯನ್ನ ಕೇಳಿದ್ರು. ಆದ್ರೆ ಎಲ್ಲೊಂದ್ ಕಡೆ
ಸಣ್ಣ ನೀರಾವರಿ ಖಾತೆಯ ಬದಲಾಗಿ ಅವರಿಗೆ ಪೌರಾಡಳಿತ ಖಾತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಸಕ್ಕರೆ ಖಾತೆ ಮಹತ್ವದ ಖಾತೆ ಅಂತ ಕೂಡ ಹೇಳಲಾಗ್ತಕ್ಕಂಥದ್ದು. ಹಾಗಾಗಿ ಸಕ್ಕರೆ ಮತ್ತು ಟೆಕ್ಸ್ಟೈಲ್ ಖಾತೆಯನ್ನ ರುದ್ರಪ್ಪ ಎಂ ಲಮಾಣಿ ಅವರಿಗೆ ನೀಡಿರ್ತಕ್ಕಂಥದ್ದು. ಇನ್ನ ಶಿವಲಿಂಗೇಗೌಡ ಕಡೆ ಕೃಷಿ ಅಥವಾ ವಸತಿ ಖಾತೆಯ ಮೇಲೆ ನಿರೀಕ್ಷೆಯನ್ನು ಇಟ್ಟಿದ್ರು. ಆದ್ರೆ ವಸತಿ ಖಾತೆಯನ್ನ ಜಮೀರ್ ಅಹಮದ್ ಅವರು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಜಮೀರ್ ಅಹಮದ್ ಅವರಿಗೆ ಕೆಲವೊಂದ್ ಕಡೆ ಅತಿ ದೊಡ್ಡ ನಿರಾಶೆ ಅಂತಲೇ ಹೇಳಲಾಗ್ತಿರ್ತಕ್ಕಂಥದ್ದು. ಅವರ ಬೇಡಿಕೆ ಅಂತ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಖಾತೆಯನ್ನ ಎಲ್ಲೊಂದ್ ಕಡೆ ಇದೀಗ ಯುಟಿ ಖಾದರ್ ಅವರಿಗೆ ಅಡಿಷನಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಯುಟಿ ಖಾದರ್ ಅವರ ಆರೋಗ್ಯ ಖಾತೆ ಜೊತೆಗೆ ಈಗಾಗಲೇ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಖಾತೆಯನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಇನ್ನ ಶಿವರಾಜ ಸಂಗಡಿಗೆ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಕೂಡ ಹೊಂದಿದ್ರು. ಅದೇ ಖಾತೆಯನ್ನು ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ವರಿಷ್ಠರು ಮುಂದುವರಿಸಿರ್ತಕ್ಕಂಥದ್ದು. ಇಲ್ಲೊಂದ್ ಕಡೆ ಹಿಂದುಳಿದ ವರ್ಗಗಳ ಖಾತೆಯ ಮೇಲೆ ಒಂದ್ ಕಡೆ ಪುಟ್ಟರಂಗ ಶೆಟ್ಟಿ ಅವರು ಕಣ್ಣಿಟ್ಟಿದ್ರು. ಆದ್ರೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರ ಅತ್ಯಾಪ್ತ ಸಚಿವರಾಗಿದ್ದಂತ ವೆಂಕಟೇಶ್ ಅವರು ನಿರ್ವಹಿಸಿದ್ದಂತ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆಯನ್ನು ಕೊಡುವ ಮುಖಾಂತರ ಪುಟ್ಟರಂಗ ಶೆಟ್ಟಿ ಅವರಿಗೆ ಆ ಖಾತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಎಲ್ಲೊಂದ್ ಕಡೆ ನಾಗೇಂದ್ರ ಅವರಿಗೆ ನಿರಾಸೆ ಆಗಿದೆ ಅಂತಲೇ ಹೇಳಲಾಗ್ತದೆ. ನಾಗೇಂದ್ರ ಅವರು ಎಲ್ಲೊಂದ್ ಕಡೆ ಎಸ್ಟಿ ಕಲ್ಯಾಣ ಅಥವಾ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಗೆ ಎಲ್ಲೊಂದ್ ಕಡೆ ಏನು ಬೇಡಿಕೆ ಇಟ್ಟಿದ್ರು. ಆದ್ರೆ ಅಂತಿಮವಾಗಿ ಎಲ್ಲೊಂದ್ ಕಡೆ ಅವರಿಗೆ ಅಂಕಿ ಮತ್ತು ಸಾಂಖ್ಯಿಕ ಇಲಾಖೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಯನ್ನು ಗಮನಿಸಿದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ನಷ್ಟ ಆಗಿರ್ತಕ್ಕಂಥ. ಅವರು ಸಮಾಜ ಕಲ್ಯಾಣ ಖಾತೆ ಮೇಲೆ ಭಾರಿ ಬೇಡಿಕೆಯನ್ನು ಇಟ್ಟಿದ್ರು. ಆದ್ರೆ ಅವ್ರಿಗೂ ಕೂಡ ನಿರಾಸೆ ಆಗಿರ್ತಕ್ಕಂಥದ್ದು. ಹಾಗೆ ನೋಡಿದ್ರೆ ಇಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಎಲ್ಲರನ್ನೂ ಕೂಡ ಸಮಾಧಾನ ಮಾಡೋ ಪ್ರಕ್ರಿಯೆಗೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ PM ನರೇಂದ್ರ ಸ್ವಾಮಿ ಅವರಿಗೆ ಈ ಹಿಂದೆ ಚಲುವರಾಯಸ್ವಾಮಿ ಕೈಯಲ್ಲಿದ್ದಂತ ಕೃಷಿ ಖಾತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನರೇಂದ್ರ ಸ್ವಾಮಿ ಅವರು ಕೃಷಿ ಸಚಿವರಾಗಿರ್ತಕ್ಕಂಥದ್ದು. ಇನ್ನು ಶಿವಲಿಂಗೇಗೌಡರು ಅಬಕಾರಿ ಖಾತೆಯ ಸಚಿವರಾಗಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಎಲ್ಲೊಂದ್ ಕಡೆ KS ಬಸವಂತರೂಪರು ಎಲ್ಲೊಂದ್ ಕಡೆ ಪೌರಾಡಳಿತ ಖಾತೆಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಅವರು ಪೌರ ಕಾರ್ಮಿಕರ ಮಗನಾಗಿದ್ದು ಮತ್ತು ಅವರು ಕೂಡ ಪೌರ ಕಾರ್ಮಿಕರಾಗಿದ್ರು. ಆಗ ಅಂತಿಮವಾಗಿ ಅವರಿಗೆ ಬಂದರು ಮತ್ತು ಮೀನುಗಾರಿಕೆ ಖಾತೆ ಕೊಡುವ ಜೊತೆಗೆ ಅಡಿಷನಲ್ ಆಗಿ ಅವರಿಗೆ ಮುಜರಾಯಿ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ನವಿತಾ ಜೈನ್. ಚಿದಾನಂದ ಪಟೇಲ್, ಅಂದ್ರೆ ಯಾರ್ಯಾರಿಗೆ ಇಲ್ಲಿ ಮೂಗಿಗೆ ತುಪ್ಪ ಸವರುವ ಕೆಲಸಗಳಾಗಿದೆ ಇಲ್ಲಿ ಅಂತ? ಪ್ರಮುಖವಾಗಿ ಇಲ್ಲಿ ಮೂಗಿಗೆ ತುಪ್ಪ ಸವರ ಕೆಲಸ ಅಂತ ಹೇಳಿ KH ಮುನಿಯಪ್ಪನವರು. KH ಮುನಿಯವರು ಎಡಗೈ ಸಮುದಾಯದ ಅತಿ ದೊಡ್ಡ ನಾಯಕರು ಕೂಡ ಆಗಿರ್ತಕ್ಕಂಥ 7 ಬಾರಿ ಸಂಸದರಾಗಿದ್ರು. ಅವ್ರಿಗೆ ಸಮಾಜ ಕಲ್ಯಾಣ ಖಾತೆಗೆ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಒಂದು ಹಂತದಲ್ಲಿ ಅವರ ರಾಜೀನಾಮೆಯನ್ನು ಪಡೆದು ಅವರ ಪುತ್ರಿ ರೂಪಾ ಶಶಿಧರ್ ಅವರಿಗೆ ಮಂತ್ರಿ ಮಾಡ್ಲಿಕ್ಕೆ ಮಹಿಳಾ ಕೋಟದಲ್ಲಿ ಪ್ರಯತ್ನ ಕೂಡ ನಡೀತು. ಆದ್ರೆ ಭವಿಷ್ಯದ ದಿನಗಳಲ್ಲಿ ಚುನಾವಣಾ ರಾಜಕೀಯದಿಂದ ನಾನು ನಿವೃತ್ತಿ ಹೊಂದ್ತೇನೆ ಮತ್ತು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ವರಿಷ್ಠರಿಗೆ ಮನವರಿಕೆಯನ್ನು ಮಾಡಿದ್ರು. ಅಂತಿಮವಾಗಿ ಎಲ್ಲೊಂದ್ ಕಡೆ ಸಮಾಧಾನ ಮಾಡುವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಹಾಗೂ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಇನ್ನ ರಾಮಲಿಂಗಾರೆಡ್ಡಿ ಅವರು ಎಲ್ಲೊಂದ್ ಕಡೆ ಜಲಸಂಪನ್ಮೂಲ ಖಾತೆಯನ್ನ ಕಳೆದ 1 ತಿಂಗಳ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಿದ್ರು ಕೂಡ ಅಂತಿಮವಾಗಿ ಎಲ್ಲೊಂದ್ ಕಡೆ ಇದು ರಾಜ್ಯವನ್ನು ಸುತ್ತಬೇಕು, ಇದು ನನಗೆ ಇದು ಒಗ್ಗಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಹಲವಾರು ಬಾರಿ ಮುಖ್ಯಮಂತ್ರಿಗಳ ಬರೀ ಬೇಡಿಕೆಯನ್ನು ಇಟ್ಟಿದ್ರು ಮತ್ತು ಮನವಿಯನ್ನು ಮಾಡ್ಕೊಂಡಿದ್ರು. ಅಂತಿಮವಾಗಿ ಅವರ ಮನವಿಗೆ ಸ್ಪಂದಿಸಿರ್ತಕ್ಕಂಥ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಅರಣ್ಯ, ಪರಿಸರ, ಜೀವಶಾಸ್ತ್ರ ಖಾತೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ವಿಜಯಾನಂದ ಕಾಶ್ಯಪ್ ಅವರು ಕೂಡ ಎಲ್ಲೊಂದ್ ಕಡೆ ಪ್ರಮುಖ ಖಾತೆಗೆ ಬೇಡಿಕೆ ಇಟ್ಟಿದ್ರು ಅಂತ ಹೇಳಲಾಗ್ತಿದೆ. ಅಂತಿಮವಾಗಿ ಅವರಿಗೆ ಸಣ್ಣ ಕೈಗಾರಿಕೆ ಖಾತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಜೇವರ್ಗಿಯ ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ರವರಿಗೆ ಸಣ್ಣ ನೀರಾವರಿ ಖಾತೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆಯನ್ನು ಕೂಡ ಅಡಿಷನಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಟಿ ರಘುಮೂರ್ತಿ ಅವರು ಚಳ್ಳಕೆರೆಯ ಶಾಸಕರು 3 ಬಾರಿ ನಿರಂತರವಾಗಿ ಗೆದ್ದು ಬಂದಿರ್ತಕ್ಕಂಥವ್ರು. ರಘುಮೂರ್ತಿ ಅವರಿಗೆ ST ಕಲ್ಯಾಣ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ST ಕಲ್ಯಾಣ ಖಾತೆಯನ್ನ ನಾಗೇಂದ್ರ ಅವರು ನಿರ್ವಹಿಸಿದ್ರು. ಅದರಲ್ಲಿ ವಾಲ್ಮೀಕಿ ಮೊದಲು ಅತಿ ದೊಡ್ಡ ಹಗರಣ ಆಯ್ತು. ಹಗರಣ ಆದ ನಂತರ ಅವರು ಜೈಲಿಗೆ ಕೂಡ ಬಂದ್ರು. ಇದೀಗ CBI ಕೂಡ ದೋಷಾರೋಪ ಪಟ್ಟಿಯನ್ನು ಅವರ ಮೇಲೆ ಹೊರಿಸಿರ್ತಕ್ಕಂಥದ್ದು. ಎಲ್ಲ ಬೆಳವಣಿಗೆ ನಡುವೆ ಎಲ್ಲೊಂದ್ ಕಡೆ ST ಖಾತೆಯನ್ನ ST ಸಮುದಾಯದವರಿಗೆ ಕೊಡಬೇಕೆಂಬ ಕಾರಣಕ್ಕಾಗಿ ರಘುಮೂರ್ತಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ನವಿತಾ ಜೈನ್ UT ಖಾದರ್ ಅವರಿಗೆ ಕೂಡ ಅಡಿಷನಲ್ ಆಗಿ ಮೈನಾರಿಟಿ ವೆಲ್ಫೇರ್, ಹಜ್ ಮತ್ತು ವಕ್ಫ್ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಆರೋಗ್ಯ ಖಾತೆಯನ್ನು ನಿರ್ವಹಿಸಿರ್ತಕ್ಕಂಥ UT ಖಾದರ್ ಅವರು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಒಂದ್ ಕಡೆ ಮೈನಾರಿಟಿ ವೆಲ್ಫೇರ್ ಖಾತೆಯ ಮೇಲೆ ಜಮೀರ್ ಅವರು ಕಣ್ಣಿಟ್ಟಿದ್ರು. ಆದ್ರೆ ಅಂತಿಮವಾಗಿ ಅವರಿಗೆ ವಸತಿ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ, ಯಾಕಂದ್ರೆ ಮಹಿಳೆ ಯಾವೊಬ್ಬ ಸಚಿವರು ಕೂಡ ಇಲ್ಲದೆ ಇರುವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳೇ ತಮ್ಮ ಬಳಿ ಇಟ್ಕೊಂಡಿರ್ತಕ್ಕಂಥದ್ದು. ಇನ್ನ BDA ಖಾತೆಯನ್ನು ಕೂಡ ಮುಖ್ಯಮಂತ್ರಿಗಳು ಉಳಿಸ್ಕೊಂಡಿರ್ತಕ್ಕಂಥ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅಂಡರ್ಗೆ ಬರ್ತಕ್ಕಂಥ BDA ಖಾತೆಯನ್ನು ಮತ್ತು ಟೌನ್ ಪ್ಲಾನಿಂಗ್ ಖಾತೆಯನ್ನು ಕೂಡ ಮುಖ್ಯಮಂತ್ರಿಗಳೇ ಉಳಿಸ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ನಾವು ಮಧು ಬಂಗಾರಪ್ಪ ಗಮನಿಸ್ತಾ ಹೋದ್ರೆ ಮಧು ಬಂಗಾರಪ್ಪನವರು ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಸಚಿವರಾಗಿದ್ದು. ಅಂತಿಮವಾಗಿ ಅವರಿಗೆ ಅದೇ ಖಾತೆಯನ್ನು ಅವರಿಗೆ ಕೊಡುವಲ್ಲಿ ಏನು ಮುಖ್ಯಮಂತ್ರಿಗಳು ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. ಇನ್ನ ಲಕ್ಷ್ಮಣ್ ಸವದಿ ಅವರು ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಸಹಕಾರ ಖಾತೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ರು. ಹಾಗಾಗಿ ಲಕ್ಷ್ಮಣ್ ಸವದಿಯವರಿಗೆ ಸಹಕಾರ ಖಾತೆ ಕೊಟ್ಟರೆ ಒಳ್ಳೇದು ಅಂತೇಳಿ ಚರ್ಚೆಯನ್ನು ಮಾಡಿ ಹೈಕಮಾಂಡ್ ಮುಖಾಂತರ ಸಹಕಾರ ಖಾತೆ
ಕೊಡ್ತಿರ್ತಕ್ಕಂಥದ್ದು ನವಿತಾ ಜೈನ್. ಇನ್ನ ಬಸವರಾಜ ರಾಯರೆಡ್ಡಿ ಅವರಿಗೆ ಕೆಲವೊಂದ್ ಕಡೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರನ್ನಾಗಿ ಮಾಡ್ತಾರೆ ಅಂತೇಳಿ ಮಾತು ಕೇಳಿ ಬಂದಿತ್ತು. ಅವರು ಹಣಕಾಸು ಸಚಿವ ಖಾತೆಯನ್ನು ಕೂಡ ಬಹಿರಂಗವಾಗಿ ಕೇಳಿ ಡಿಮ್ಯಾಂಡ್ ಅನ್ನು ಕೂಡ ಮಾಡಿದ್ರು. ಅಂತಿಮವಾಗಿ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಂದ್ರೆ 2013ರಿಂದ 2018 ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದ ಕಾರಣಕ್ಕಾಗಿ ಮತ್ತೆ ಅವರಿಗೆ ಉನ್ನತ ಶಿಕ್ಷಣ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಇದು ಮಹತ್ವದ ಖಾತೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಸರ್ಕಾರ ಮಹತ್ವದ ನಿರ್ಧಾರಗಳು ಕೂಡ ಹಿಂದಿನ ಸರ್ಕಾರ ತೆಗೆದುಕೊಂಡಿತ್ತು. ಅದರಲ್ಲಿ ಪ್ರಮುಖವಾಗಿ ಹಿಂದಿನ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಹಲವಾರು ಮಹತ್ತರ ಒಂದು ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು. ಹಾಗಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ. ಇನ್ನ ಸಂತೋಷ್ ಲಾಡ್ರು ಅವರು ಕೂಡ ಅವರು ನಿರೀಕ್ಷೆಯನ್ನ ಮಾಡಿದ್ರು. ಕಲ್ಯಾಣ ಖಾತೆಯನ್ನು ಕೂಡ ಇಲಾಖೆ ಖಾತೆಯನ್ನು ನಿರೀಕ್ಷೆ ಮಾಡಿದ್ದಾರೆ. ಯಾಕಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಋತುಚಕ್ರ ರಜೆ ಸೇರಿದಂತೆ ಎತ್ತರವಾದ ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಹಾಗಾಗಿ ಈ ಕಾರ್ಮಿಕ ಇಲಾಖೆನ ಹರಿದುಕೊಂಡಂತ ಸಂತೋಷ್ ಲಾಡ್ರು ಅವರು ಕೆಲವೊಂದ್ ಕಡೆ ಖಾತೆ ಬದಲಾದ್ರೆ ಮತ್ತೆ ಹೊಸ ವಿದ್ಯಾರ್ಥಿ ಆಗ್ಬೇಕೆಂಬ ಆತಂಕ ಕೂಡ ಅವರಲ್ಲಿ ಎದುರಾಗಿತ್ತು. ಅಂತಿಮವಾಗಿ ಸಂತೋಷ್ ಲಾಡ್ರು ಅವರಿಗೆ ಕಾರ್ಮಿಕ ಇಲಾಖೆ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನವಿತಾ ಜೈನ್. ಚಿದಾನಂದ ಪಟೇಲ್, ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಎಂ ಬಳಿಯೇ ಇದೆ, ಒಬ್ಬ ಮಹಿಳಾ ಸಚಿವರು ಕೂಡ ಇಲ್ಲ. ಇದನ್ನೇ ವಿಪಕ್ಷಗಳು ಯಾವ ರೀತಿಗೆ ಅಸ್ತ್ರ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇದೆ? ಅಫ್ಕೋರ್ಸ್ ವಿಪಕ್ಷಗಳಿಗೆ ಇದು ಖಂಡಿತವಾಗಿ ಇದೊಂದು ರಾಜಕೀಯ ಅಸ್ತ್ರ ಅಂತಲೇ ಹೇಳಲಾಗ್ತದೆ. ಸಾಮಾನ್ಯವಾಗಿ ಖಾತೆ ಹಂಚಿಕೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಆದ್ರೆ ಹೈಕಮಾಂಡ್ ಅನ್ನೋ ಒಂದು ಆ ಸಂಸ್ಕೃತಿ ಅನ್ನೋದಿದೆಯಲ್ಲ, ಎಲ್ಲೊಂದ್ ಕಡೆ ಆಯಾ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಒಂದ್ ಕಡೆ ಇದೊಂಥರ ಇರಿಟೇಟ್ ಕೂಡ ಆಗಿತ್ತು ಅಂತಲೇ ಹೇಳಲಾಗ್ತಿದೆ. ಅಂತಿಮವಾಗಿ 9 ದಿನಗಳ ನಂತರ ಈಗ ಏನು ಖಾತೆ ಹಂಚಿಕೆ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಎಲ್ಲ ಒಂದ್ ಕಡೆ ಇದೊಂಥರ ಗಜಪ್ರಸವ ಅಂತ ಏನು ತಪ್ಪಾಗ್ಲಾರ್ದು ಅಂತ ಏನು ಬಹುತೇಕ ನಿರೀಕ್ಷಿಸಿದ ಖಾತೆಗಳೇ ಕೊಟ್ಟಿರ್ತಕ್ಕಂಥದ್ದು. ನಾವು ಕಳೆದ 7 ದಿನಗಳ ಹಿಂದೆ ಇಂಥದೇ ಖಾತೆ ಬಹುತೇಕ ಇಂಥವ್ರಿಗೆ ಕೊಡೋ ಸಾಧ್ಯತೆ ಇದೆ ಅಂತೇಳಿ ನಾವು ಕೂಡ ನಮ್ಮ ಮಾಹಿತಿಯ ಪ್ರಕಾರ ಒಂದು ಪಟ್ಟಿಯನ್ನು ಕೊಟ್ಟಿದ್ದೆ. ಆ ಪಟ್ಟಿಯಲ್ಲಿ 90% ಬಹುತೇಕ ನಾವು ಹೇಳ್ದಂತವ್ರಿಗೆ ಖಾತೆಗಳನ್ನ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಬದಲಾವಣೆ ಹೊರತುಪಡಿಸಿ. ಹೀಗಾಗಿ ವಿಪಕ್ಷಗಳು ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಿರ್ತಕ್ಕಂಥದ್ದು. ನಾಳೆ ಮತ್ತು ನಾಡಿದ್ದು 2 ದಿನ ಅಗಲಿದ ಗಣ್ಯರಿಗೆ ಸಂತಾಪ ಸೂಚನೆ ಇರ್ತಕ್ಕಂಥದ್ದು. ಅದಾದ ನಂತರ ಬರ್ಲಿರ್ತಕ್ಕಂಥ ಸೋಮವಾರದಿಂದ ಪ್ರಶ್ನೋತ್ತರ ಕಲಾಪ ಆರಂಭವಾಗ್ತಕ್ಕಂಥ. ಹಾಗಾಗಿ ಈ ಒಂದು ಖಾತೆ ಹಂಚಿಕೆ, ಬರ ನಿರ್ವಹಣೆ ಮತ್ತು ಬಿಡದಿ ಟೌನ್ಶಿಪ್ ಯೋಜನೆ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಇವೆಲ್ಲದರ ಸಂಬಂಧಪಟ್ಟ ಕೂಡ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬೀಳಲಿಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥ. ಆದ್ರೆ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲೂ ಕೂಡ ಸಿಂಗಲ್ ಸಿಎಂ ಆಗಿದ್ರು. ಯಾವುದೇ ಕ್ಯಾಬಿನೆಟ್ ಅನ್ನ ಸುಮಾರು 23 ದಿನಗಳ ಕಾಲ ಮಾಡಿರಲಿಲ್ಲ. ಹಾಗಾಗಿ ಇದು ಆಡಳಿತ ಪಕ್ಷ ಕೂಡ ಪರೋಕ್ಷ ಅಸ್ತ್ರ ಅಂತಲೇ ಕೂಡ ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲೊಂದ್ ಕಡೆ ಅಂತಿಮವಾಗಿ ಇದೀಗ ಖಾತೆ ಹಂಚಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಇದು ಇವತ್ತು ಅಮಾವಾಸ್ಯೆ ಆಗಿದ್ರಿಂದ ಖಾತೆ ಹಂಚಿಕೆ ಆಗಲ್ಲ ಅಂತೇಳಿ ಎಲ್ಲ ಒಂದಷ್ಟು ಚರ್ಚೆಗಳು ನಡೆದಿತ್ತು. ಅಂತಿಮವಾಗಿ ಇವತ್ತು ರಾಜ್ಯಪಾಲರಿಂದ ಇದೀಗ ಅಂಕಿತ ಆಗಿ ಬಂದಿರತಕ್ಕಂಥದ್ದು ನವಿತಾ ಜೈನ್. ಒಟ್ಟಿನಲ್ಲಿ ಎಲ್ಲೊಂದ್ ಕಡೆ ಅನೇಕರು ನಿರೀಕ್ಷಿಸಿದ ಖಾತೆ ಸಿಗದಿದ್ರು ಕೂಡ ಸಮಾಧಾನ ಮಾಡುವಂತ ಎಲ್ಲ ಪ್ರಯತ್ನ ನಡೆದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಸರ್ಕಾರದಲ್ಲಿ ಬ್ರಾಹ್ಮಣರಿಗೆ ಯಾವುದೇ ರೀತಿಯ ಅವಕಾಶವನ್ನು ಕೊಟ್ಟಿಲ್ಲ ಮತ್ತು ಬ್ರಾಹ್ಮಣ ಕೋಟದಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಮಾಡ್ಬೇಕಂತೇಳಿ ಒಂದು ದೊಡ್ಡ ಮಟ್ಟದ ಕೂಗು ಎಬ್ಬಿತ್ತು. ಅದಕ್ಕೆ ಪರ್ಯಾಯವಾಗಿ ಎಲ್ಲೊಂದ್ ಕಡೆ ಇದೀಗ RV ದೇಶಪಾಂಡೆ ಅವರಿಗೆ ಹಳಿಯಾಳದ ಹಿರಿಯ ಶಾಸಕರಾಗಿರ್ತಕ್ಕಂಥ RV ದೇಶಪಾಂಡೆ ಅವರಿಗೆ ಆರ್ಥಿಕ ಸುಧಾರಣೆ ಸಮಿತಿಗೆ ನೇಮಕ ಮಾಡಿ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೂಡ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ನೂತನ ಸಚಿವರ ಪಟ್ಟಿ ಬಂದಂತ ಸಂದರ್ಭದಲ್ಲಿ ನವಿತಾ ಜೈನ್ ಮಂಕಾಳ ವೈದ್ಯರ ಹೆಸರನ್ನ ಕಿತ್ತಾಕ್ಲಾಗಿತ್ತು. ಆ ಮುಖಾಂತರ SS ಮಲ್ಲಿಕಾರ್ಜುನ್ಗೆ ಅವಕಾಶವನ್ನು ಕೊಟ್ಟಿತ್ತು. ಇದು ಎಲ್ಲೊಂದ್ ಕಡೆ ಬಹಳಷ್ಟು ಚರ್ಚೆಗೆ ಎಡೆ ಮಾಡಿ ಕೊಟ್ಟಿತ್ತು. ಒಬ್ಬ ಶೋಷಿತ ಸಮುದಾಯದವ್ರನ್ನ ಯಾವುದೇ ಗಳಿಗೆ ಕೂಡ ಪಟ್ಟಿಯಿಂದ ಬಿಟ್ರೆ ಯಾರು ಕೂಡ ಧ್ವನಿ ಎತ್ತಲ್ಲ ಮತ್ತು ಧ್ವನಿ ಇಲ್ಲದ ಸಮಾಜಕ್ಕೆ ಮಾಡಿದಂತ ಅನ್ಯಾಯ ಅಂತೇಳಿ ಅತಿ ದೊಡ್ಡ ಚರ್ಚೆ ನಡೀತು. ಹಾಗಾಗಿ ಅಂತಿಮವಾಗಿ ಇದೀಗ ಮಂಕಾಳ ವೈದ್ಯರವರಿಗೆ ಉಪಸಭಾಪತಿ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ. ಉಪಸಭಾಪತಿಯಾಗಿ ಪನ್ನಣ್ಣರು ಮಾಡ್ಬೇಕಾಗಿತ್ತು. ಈಗ ಪನ್ನಣ್ಣರವರಿಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಸಂಪುಟ ದರ್ಜೆಯ ಸ್ಥಾನಮಾನ ಕೂಡ ಕೊಟ್ಟಿರ್ತಕ್ಕಂಥದ್ದು ನವಿತಾ ಜೈನ್. ಚಿದಾನಂದ ಪಟೇಲ್, ಈಗ ವಿಪಕ್ಷವರು ಈ ಹಿಂದೆ ಕೂಡ ಹೇಳ್ತಾ ಇದ್ರು ಖಾತೆ ಹಂಚಿಕೆ ಆಗದಂತಹ ಸಂದರ್ಭದಲ್ಲಿ ಕೇವಲ ಸಚಿವರ ಪ್ರಮಾಣ ವಚನ ಆಗಿದೆ, ಕಂದಾಯ ಸಚಿವರಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಕೃಷಿ ಸಚಿವರಂತೂ ಇಲ್ವೇ ಇಲ್ಲ, ಬರ ಪ್ರಕೃತಿ ವೈಪರೀತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಸೊ ಈ ಒಂದು ಆರೋಪಗಳಿಗೆ ಇದೀಗ ಒಂದು ರೀತಿಯಲ್ಲಿ ಉತ್ತರಕ್ಕೆ ಹಾಕುವಂತಹ ಕೆಲಸ ಆಗಿದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀನಿ ಚಿದಾನಂದ ಪಟೇಲ್ ನಿಮ್ಮ ಹತ್ರ.